ಹಾಯ್ ರವೀಸ್ ಅಡುಗೆಗೆ ಸ್ವಾಗತ. ನ್ಯೂ ಇಯರ್ ಸ್ಪೆಷಲ್ಲು ಕೇಕ್ನ ಮಾಡ್ತಾಯಿದ್ದೀನಿ. ಮೊಟ್ಟೆನೇ ಯೂಸ್ ಮಾಡ್ದಲೇ ರವೆನ ಯೂಸ್ ಮಾಡಿ ಓವನಲ್ಲಿ ಕೇಕ್ನ ಮಾಡ್ತಾಯಿದ್ದೀನಿ. ಈ ಕೇಕು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು 1 ಕಪ್ ಅಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಬಳಸ್ಬೋದು. ನಾನಿಲ್ಲಿ ಬಾಂಬೆ ರವೆನ ಯೂಸ್ ಮಾಡ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ 3/4 ಕಪ್ ಅಷ್ಟು ಸಕ್ಕರೆನ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ನುಣ್ಣಗೆ ಪುಡಿ ಆಗಿರಬೇಕು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ರವೆ ಮತ್ತು ಸಕ್ಕರೆನ ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಅಷ್ಟು ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ. ನಾವು ರವೆನ ಯೂಸ್ ಮಾಡಿರೋದ್ರಿಂದ ಕೇಕ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ರವೆ ಎಲ್ಲ ಚೆನ್ನಾಗಿ ನೆನಿಬೇಕು. ಆವಾಗ ಕೇಕು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಮೈದಾ ಹಿಟ್ಟನ್ನ ಜರಡೆ ಆಡಿಸ್ಕೊಳ್ಳೋಣ. ನೀವು ಗೋಧಿ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. 1 ಬೌಲ್ ಅಷ್ಟು ಮೈದಾ ಹಿಟ್ಟು ತೊಗೊಂಡು ಚೆನ್ನಾಗಿ ಜರಡೆ ಆಡಿಸ್ಕೊಂಡಿದ್ದೀನಿ. ಅರ್ಧ ಗಂಟೆ ಆದಮೇಲೆ ರವೆ ಎಲ್ಲ ನೆಂದು ಸ್ವಲ್ಪ ಗಟ್ಟಿ ಆಗಿದೆ ನೋಡಿ. ರವೆ ನೆಂದಿರೋದ್ರಿಂದ ಇದು ಗಟ್ಟಿಯಾಗಿರುತ್ತೆ. ಮೈದಾ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಕೇಕು ಅಲ್ಲಲ್ಲಿ ಗಂಟು ಸಿಕ್ಬಿಡುತ್ತೆ. ಕೇಕ್ ಬೇಯಿಸಿದಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ನಾನು 1 ಸ್ಪೂನ್ ಅಷ್ಟು ತುಪ್ಪ, 3 ಸ್ಪೂನ್ ಅಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೆ. ತಣ್ಣಗಾದ್ಮೇಲೆ ಸೇರಿಸ್ತಾ ಇದ್ದೀನಿ ಅದನ್ನು. ಫ್ಲೇವರ್ ಇರೋ ಎಣ್ಣೆನ ಸೇರಿಸಬಾರ್ದು. ನಾನು ಸೂರ್ಯಕಾಂತಿ ಎಣ್ಣೆ ಅಂದರೆ ಸನ್ಫ್ಲವರ್ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಅದರಲ್ಲಿ ಸ್ಮೆಲ್ ಇರುತ್ತಲ್ವ. ಎಣ್ಣೆ ಮತ್ತು ತುಪ್ಪನ ಸೇರಿಸಿ ಚೆನ್ನಾಗಿ ಹೊಂದ್ಕೊಬೇಕು ಹಿಟ್ಟಿಗೆಲ್ಲ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪನ ಹಾಕೋದ್ರಿಂದ ಕೇಕು ಸಾಫ್ಟಾಗೆ ಬರುತ್ತೆ, ಸ್ಪಾಂಜಿಯಾಗೆ. ತುಪ್ಪನ ಮಿಸ್ ಮಾಡ್ದಲೇ ಸೇರಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಹಿಟ್ಟಿಗೆ ಹೊಂದ್ಕೊಬೇಕು. ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಎಸೆನ್ಸ್ ಎಲ್ಲ ಯೂಸ್ ಮಾಡ್ತಾಯಿಲ್ಲ ನಾನು. ಏಲಕ್ಕಿ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪನ ಸೇರಿಸೋದ್ರಿಂದ ನಾವು ಮೊಟ್ಟೆ ಹಾಕಿದಾಗ ಕೇಕು ಯಾವ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೋ ಅದೇ ಥರ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪನೇ ಮೇಲ್ಗಡೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೋರಾಗೆಲ್ಲ ಮಿಕ್ಸ್ ಮಾಡಬಾರ್ದು, ನಿಧಾನವಾಗೇ ಮಾಡ್ಕೊಳ್ಳಿ. ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಹಾಕ್ಮೇಲೆ ಜಾಸ್ತಿ ತಿರ್ಗ್ಸೋಕೆ ಹೋಗಬಾರ್ದು. ಬ್ಯಾಟರು ಇಷ್ಟಿದ್ರೆ ಸಾಕಾಗುತ್ತೆ. ಜಾಸ್ತಿ ತೆಳು ಮಾಡ್ಕೊಬಾರ್ದು. ನೋಡಿ, ಈ ಥರ ಬಿಟ್ಟಾಗ ಕೆಳಗಡೆ ಜಾರಿ ಬೀಳಬೇಕು. ಅದು ಅಲ್ಲೇ ನಿಂತ್ಕೊಬಾರ್ದು. ಪ್ಯಾನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಶೇಪ್ ಇರುತ್ತೋ ಆ ಶೇಪ್ ತೊಗೊಬೋದು. ನಾನಿಲ್ಲಿ ಇವಾಗ ತುಪ್ಪನ ಹಚ್ತಾಯಿದ್ದೀನಿ ಪ್ಯಾನ್ಗೆಲ್ಲ, ಕೇಕು ಅಂಟ್ಕೊಬಾರ್ದು ಅಂತ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡಿ ನೀಟಾಗಿ ಎಲ್ಲ ಕಡೆ ತುಪ್ಪನ ಹಚ್ಕೊಳ್ಳಿ. ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಕೇಕು ಅಂಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟನ್ನೆಲ್ಲ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ನಾವು ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಕೇಕ್ ಬ್ಯಾಟರು, ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡರ್ನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕೇಕ್ ಬ್ಯಾಟರ್ನ ಹಂಗೆ ಬಿಡಬಾರ್ದು, ತಕ್ಷಣವೇ ಹಾಕ್ಕೊಳ್ಳೋಣ. ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನೆಲ್ಲ ನೀಟಾಗೆ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ ಹಾಕೊಬೋದು. ನಾನು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ದ್ರಾಕ್ಷಿನ ನೀವು ಇವಾಗಲೇ ಹಾಕಕ್ಕೆ ಹೋಗಬೇಡಿ. ನಾನು ಹಾಕ್ಬಿಟ್ಟಿದ್ದೆ ಟೂಟಿ ಫ್ರೂಟಿ ಇಲ್ಲ ಅಂದ್ಬಿಟ್ಟು, ಅದು ಬ್ಲ್ಯಾಕ್ ಆಗಿಬಿಡುತ್ತೆ. 20 ಮಿನಿಟ್ಸು ಕೇಕು ಬೆಂದಿದೆ ಅನ್ನುವಾಗ ಬೇಕಾದರೆ ನೀವು ದ್ರಾಕ್ಷಿನ ಹಾಕೊಬೋದು ತೆಗೆದು. ಇವಾಗಲೇ ಹಾಕಿದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಒಂದು ಸತಿ ಟ್ಯಾಪ್ ಮಾಡಿ, ಆವಾಗ ಏರ್ ಬಬಲ್ಸ್ ಏನೂ ಬರಲ್ಲ ಕೇಕಲ್ಲಿ, ಹೋಲ್ಸ್ ಎಲ್ಲ ಆಗಲ್ಲ. ಈ ಥರ ಒಂದು 2 ಸತಿ ಟ್ಯಾಪ್ ಮಾಡಿಬಿಟ್ಟು ಅವನ್ನ ನಾನು ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ನಾವು ಕೇಕ್ ಪ್ಯಾನ್ನ ಅದರೊಳಗಡೆ ಇಟ್ಬಿಟ್ಟು 180 ಡಿಗ್ರಿ ಟೆಂಪ್ರೇಚರಲ್ಲಿ ಕನ್ವೆನ್ಷನ್ ಮೋಡಲ್ಲಿ 35 ಮಿನಿಟ್ಸು ಬೇಕ್ ಮಾಡ್ಕೊಳ್ಳೋಣ. ಸಾಕು, ಅಷ್ಟಾದರೆ ಕೇಕ್ ಚೆನ್ನಾಗಿ ಬೆಂದಿರುತ್ತೆ. ಒಂದು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕೇಕ್ ಟೂತ್ ಪಿಕ್ಗೆ ಎಲ್ಲೂ ಅಂಟ್ಕೊಂಡಿಲ್ಲ, ಅಂದರೆ ಬೆಂದಿದೆ ಅಂತ. ಅಕಸ್ಮಾತ್ ಏನಾದರೂ ಕೇಕ್ ಟೂತ್ ಪಿಕ್ಗೆ ಅಂಟ್ಕೊತಾ ಇದ್ದರೆ ಇನ್ನೂ ಒಂದು 10 ಮಿನಿಟ್ಸು ನೀವು ಬೇಯಿಸ್ಕೊಬೋದು. ನೋಡಿ, ಎಲ್ಲ ಸೈಡನ್ನು ಚೆನ್ನಾಗೇ ಬೆಂದಿದೆ. ಕಲರ್ ಕೂಡ ಚೆನ್ನಾಗಾಗಿದೆ.
ದ್ರಾಕ್ಷಿನ ನೀವು ಒಂದು 20% ಬೆಂದಾದ್ಮೇಲೆ ಹಾಕ್ಕೊಂಡ್ರೆ ಈ ಥರ ಕಲರ್ ಬ್ಲ್ಯಾಕ್ ಆಗಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಒಂದು ಚಾಕುನ ತೊಗೊಂಡು ನೀಟಾಗೆ ಬಿಡಿಸ್ಕೊಳ್ಳೋಣ. ಈಸಿಯಾಗೆ ಬಂದ್ಬಿಡುತ್ತೆ ಕೇಕು, ಆ ಥರ ಏನು ಅಂಟ್ಕೊಂಡಿರಲ್ಲ. ನಿಮ್ಮ ಇಷ್ಟದ ಪ್ರಕಾರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಳಿ. ಸ್ಲೈಸ್ ಆಗಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕ್ರೀಮ್ ಕೇಕ್ನ ಅವ್ರು ಇಷ್ಟಪಡ್ತಾರೆ, ಬಟ್ ಈ ಥರ ಮಾಡ್ಕೊಡೋದ್ರಿಂದ ನಾವು ಹೊರ್ಗಡೆದನ್ನು ಅವಾಯ್ಡ್ ಮಾಡ್ಬೋದು. ಹೆಲ್ದಿಯಾಗೂ ಇರ್ತಾರೆ ಮಕ್ಕಳು. ಮನೇಲೇ ಮಾಡಿದ್ದೀವಿ ಅನ್ನೋ ಖುಷಿ ನಮಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ.